ಅಂಕಲ್, ಅವರೆಲ್ಲ ಯಾರು? ಕಾವೇರಿ ಮನೆಗೆ ಯಾಕೆ ಬಂದಿದ್ದಾರೆ? ಅವರು ಕೇಶವ ಅಂಡ್ ಫ್ಯಾಮಿಲಿ. ಕಾವೇರಿ ತಂದೆ ಹಳೆ ಫ್ರೆಂಡ್ ಅಮ್ಮ. ಓಹ್, ಪದ್ಮಾ ಆಂಟಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಬಂದಿದ್ರಾ? ಇಲ್ಲಮ್ಮ, ಹುಡುಗಿ ನೋಡಕ್ಕೆ ಅಂತ ಬಂದಿದ್ದು. ಹುಡುಗಿನ? ಯಾವ ಹುಡುಗಿ? ನಮ್ಮ ರಾಜೇಶನ್ಗೆ ಇಬ್ಬರು ಹೆಣ್ಮಕ್ಳಲ್ವಾ? ದೊಡ್ಡೋಳಿಗೆ ಈಗಾಗಲೇ ಮದುವೆ ಆಗಿದೆ ಅಂದ್ರೆ ಇನ್ನು ಕಾವೇರಿ ತಾನೇ ಮದುವೆ ಆಗಕ್ಕೆ ಉಳ್ದಿರೋದು. ಅಂದ್ರೆ ಕಾವೇರಿ ನೋಡಕ್ ಬಂದಿದ್ದ? ನೋಡಕ್ಕೆ ಅಂತಾನೆ ಬಂದಿತ್ತು. ಆದ್ರೆ ಹುಡುಗ ಕಾವೇರಿ ನೋಡಿದ ತಕ್ಷಣ ಮರು ಮಾತಾಡದೆ ಒಪ್ಕೊಂಬಿಟ್ಟ. ಹೆಚ್ಚು ಕಮ್ಮಿ ಮದುವೆ ಮಾತುಕತೆ ಎಲ್ಲ ಮುಗಿದೋಯ್ತಮ್ಮ. ಏನು ಗೊತ್ತಮ್ಮ, ಇನ್ನು 20 ದಿವಸದಲ್ಲಿ ಹುಡುಗ ಅಮೇರಿಕಾಗೆ ಹೋಗ್ಬೇಕು. ಅಷ್ಟರಲ್ಲಿ ಮದುವೆನೂ ಮುಗಿದೋಗುತ್ತೆ. ಅಲ್ಲ ಅಂಕಲ್, ಈ ಮದುವೆಗೆ ನಮ್ ಕಾವೇರಿ ಒಪ್ಕೊಂಡಿದ್ದಾಳ? ವಾ, ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂದಾಗೆ ನಮ್ಮ ಹುಡುಗನಿಗೆ ಏನಮ್ಮ ಕಮ್ಮಿ ಆಗಿದೆ ಒಪ್ಕೊಳ್ತಾ ಇರೋದಕ್ಕೆ? ಪದ್ಮನ ಇಬ್ರು ಹೆಣ್ಮಕ್ಳು ಅಷ್ಟೇನಮ್ಮ, ಹಾಕಿರೋ ಗೆರೆನ ದಾಟಿ ಹೋಗಲ್ಲ. ಅಪ್ಪ ಇಲ್ದಿದ್ರು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆದಿದ್ದಾರೆ. ಸರಿ, ಬರ್ತೀನಮ್ಮ. ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ತಂದೆಯವ್ರನ್ನ ಕೇಳಿದೆ ಅಂತೇಳು, ಆಯ್ತಾ? ಅಂದಾಗೆ ನಿನಗೆ ಮದುವೆ ಆಗಬೇಕಾಗಿರೋ ಒಬ್ಬ ತಮ್ಮ ಇದ್ದಾನಲ್ವಾ? ಅವನಿಗೇನಾದರೂ ಹುಡುಗಿ ಹುಡುಕ್ತಿದ್ರೆ ನನಗೆ ತಿಳಿಸಮ್ಮ. ನನ್ನ ಹತ್ರ ನಿಮ್ಮ ಲೆವೆಲ್ಗೆ ಸೂಟ್ ಆಗೋವಂಥ ಒಳ್ಳೊಳ್ಳೆ ಸಂಬಂಧಗಳಿದೆಯಮ್ಮ. ಶೋರ್ ಅಂಕಲ್, ಹಾಗೇನಾದರೂ ಇದ್ರೆ ಖಂಡಿತ ತಿಳಿಸ್ತೀನಿ. ಸರಿ ಆಯ್ತಮ್ಮ, ನಾನಿನ್ನು ಬರ್ತೀನಿ. ಕ್ಷಮಿಸ್ಬೇಕು, ಸ್ವಲ್ಪ ತಡ ಆಯಿತು. ನನ್ನ ಗೆಳೆಯ ಪರಶುರಾಮ್ ಮಗಳು ಅಪರೂಪಕ್ಕೆ ಸಿಕ್ಕಿದ್ಲು, ಹಾಗೆ ಯೋಗಕ್ಷೇಮ ವಿಚಾರಿಸ್ತಾ ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ ಬಿಡಿ ಚೆಲುವಯ್ಯನವ್ರೆ, ನಿಮ್ಮ ವೃತ್ತಿಲಿ ಮಾತೇ ಹೆಚ್ಚುಗಾರಿಕೆ. ವ್ಯಕ್ತಿಗಳು ಯಾರಾದರೂ ಎದುರುಗಡೆ ಸಿಕ್ಕಾಗ ಮಾತಾಡಲೇಬೇಕಾಗುತ್ತೆ. ಸರಿ, ಬನ್ನಿ ಹೊರಡೋಣ. ನಡಿಯಪ್ಪ. ರಿಯಲಿ ಶಾಕಿಂಗ್. ನಂಬಕ್ಕೆ ಆಗ್ತಾ ಇಲ್ಲ. ನನಗೆ ಈ ವಿಷಯ ಕೇಳಿ ಮೈಯೆಲ್ಲ ಶಿವರ ಆಗ್ತಿದೆ. ನಮ್ಮ ಪ್ರೀತು ಗೊತ್ತಾದ್ರೆ ಅವನ ಎದೆನೆ ಹೊಡೆದೋಗತ್ತೆ. ಛೇ, ಆದರೂ ಎಂಥ ಕೆಲಸ ಮಾಡಿಬಿಟ್ಲು ನಮ್ಮ ಪ್ರೀತು. ಇವಳಿಗೋಸ್ಕರ 100 ಕನ್ಸು ಕಟ್ಕೊಂಡಿದ್ದಾನೆ. ಇವಳಿಗೋಸ್ಕರ ಚೇಂಜ್ ಆಗಿದ್ದ. ಪ್ರತಿ ಸಲ ಕಾವೇರಿ 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 ಅಂತ ಹಂಬಲಿಸ್ತಾ ಇದ್ದ. ಅವನಿಗೆ ಈ ವಿಷಯ ಹೇಗೆ ಹೇಳೋದು? ಕಾವೇರಿ, ದಿಸ್ ಇಸ್ ನಾಟ್ ಫೇರ್. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಿನ್ನ ನಗುವಿನ ಹಿಂದೆ ಇಂಥ ಕೂಲ್ ಕ್ರೌರ್ಯ ಇರುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇದಕ್ಕೆ ನೀನು ನಮ್ಮ ಪ್ರೀತುನ ಅವಾಯ್ಡ್ ಮಾಡ್ಕೊಂಡು ಓಡಾಡಿದ್ದು. ನೀನು ಬೆಳೆಯೋಕ್ಕೆ ನಮ್ಮನ್ನೆಲ್ಲ ಏಣಿ ಮಾಡಿಕೊಂಡು ಇವಾಗ ಬೆಳೆದ್ಮೇಲೆ ನಮ್ಮನ್ನ ಒತ್ತು ಔಟ್ ಆಫ್ ಕಂಟ್ರಿಗೆ ಹೋಗಿ ಸೆಟಲ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ? ನನ್ನ ತಮ್ಮ ಕಾಣ್ದಿರೋ ಫಾರಿನ್ ಅದು. ವಿ ಆರ್ ನಾಟ್ ದ ಲೂಸರ್ಸ್, ಯು ಆರ್ ದ ಲೂಸರ್. ಫಸ್ಟ್ ಆಫ್ ಆಲ್, ನಮ್ಮನೆಗೆ ಸೊಸೆ ಆಗ್ಬರೋ ಯೋಗ್ಯತೆ ನಿನಗಿರ್ಲಿಲ್ಲ. ನನ್ನ ತಮ್ಮಂಗೆ ಒಳ್ಳೆ ಹುಡುಗಿ ನೋಡ್ತೀವಿ. ಅಮ್ಮ, ನೀನೇ ಹೋಗೆ. ಅಮ್ಮ ಬಾರಮ್ಮ. ನೀವಿಬ್ರು ನನ್ನ ಈ ತರ ಯಾಮಾರಿಸ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ರಿ?
ಏನೇ ಹೇಳ್ತಿದ್ಯಾ ಕಾವೇರಿ? ಅದೇ ಅಮ್ಮ, ಈ ತರ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ತಮಾಷೆ ನೋಡ್ಬೇಕು ಅಂತ ಎಷ್ಟ್ ದಿನದಿಂದ ಪ್ಲಾನ್ ಮಾಡ್ಕೊಂಡಿದ್ರಿ ಅಂತ ಕೇಳ್ತಾ ಇದ್ದೀನಿ. ಕಾವೇರಿ, ಪೂರ್ಣಿ, ನೀನ್ ಮಾತಾಡ್ಬೇಡ. ನೀನ್ ಇದ್ರಲ್ಲಿ ಶಾಮೀಲಾಗಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರೋ ಒಬ್ರಿಗೆ ಕಟ್ ಹಾಕಿ ನನ್ನನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ತಾನೇ ನಿಮ್ಮಿಬ್ರು ಪ್ಲಾನು. ಏ, ಈ ತರ ನಂಬಿಸಿ ನನ್ ಕತ್ಕೊಯ್ಯೋ ಬದ್ಲು ಒಂದೇ ಸಲ ಚಾಕುಯಿಂದ ಚುಚ್ಚಿ ನನ್ನ ಸಾಯಿಸ್ಬಿಡ್ಬೋದಲ್ವಾ? ಪ್ಲೀಸ್ ಕಾವೇರಿ, ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡ. ನನ್ ಮೇಲೆ ಆಣೆಗೋ, ನಿಮ್ಮ ಅಪ್ಪನ ಮೇಲೆ ಆಣೆಗೋ, ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಕಂದ. ಸುಮ್ನಿರಮ್ಮ, ಅವ್ರು ಬರದ್ ಗೊತ್ತಿಲ್ದೆ ನೀವಿಬ್ರು ಹೀಗ್ ರೆಡಿಯಾಗಿ ನಿಲ್ತಿದ್ರಾ? ಇಲ್ಲೇ ಗೊತ್ತಾಗತ್ತೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತ. ಸರಿ ಆಯ್ತು, ನಿಮ್ ಮಾತ್ನೇ ನಂಬ್ತೀನಿ. ಅವರು ಸಡನ್ ಆಗಿ ಬಂದ್ರು ಅಂತ ಇಟ್ಕೊಳ್ಳಿ. ಆದ್ರೆ ನೀವಾದ್ರೂ ಅವರಿಗೆ ನನ್ ಮಗಳಿಗೆ ಇನ್ನೂ ಮದ್ವೆ ಆಗೋಕೆ ಇಂಟ್ರೆಸ್ಟ್ ಇಲ್ಲ, ನಾವ್ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳಿ ಕಳಿಸ್ಬೋದಿತ್ತಲ್ವಾ? ನೀನ್ ಬರೋಕೋ ಕೆಲವೇ ನಿಮಿಷಗಳ ಮುಂಚೆ ಅವ್ರು ಬಂದಿದ್ದು ಕಣೆ. ನಾವ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ನೀನು ಬಂದ್ಬಿಟ್ಟೆ ಕಣೆ. ಸುಮ್ನಿರಮ್ಮ, ಏನೇನೋ ಮಾತಾಡ್ಬೇಡ. ನನ್ ಜಾತಕ ವಿಷಯ ಗೊತ್ತಿದ್ರು ನೀವ್ ಹೀಗೆಲ್ಲ ಮಾಡಿದೀರಾ ಅಂದ್ರೆ ನಿಮ್ ಉದ್ದೇಶ ಏನು ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಕಾವೇರಿ, ಅಮ್ಮನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ನೀನೇ ನೋಡ್ದಲ್ಲ, ಅವ್ರು ಏನಾದ್ರೂ ಅಮ್ಮಂಗೆ ಮಾತಾಡಕ್ ಬಿಟ್ರಾ? ಪೂರ್ಣಿ, ಅವರು ಮಾತಾಡೋದಿಕ್ ಬಿಡಲ್ಲ, ನಾವೇ ಮಾತಾಡ್ಬೇಕು. ಹಿಂದೇನು ಹೀಗೆ ನನಗ್ ಗೊತ್ತಿಲ್ದೆ ಎದು ಜಾತಕನ ತಗೊಂಡ್ ಹೋಗಿ ತೋರಿಸಿ ಇಲ್ದಿರೋ ಅವಾಂತರನ ಸೃಷ್ಟಿ ಮಾಡಿದ್ರಿ. ಇವಾಗ ಮತ್ತೆ ಇನ್ನೊಂದು ಅವಾಂತರನ ಸೃಷ್ಟಿ ಮಾಡ್ತಿದ್ದೀರಾ. ನನಗ್ ಬರ್ತಿದ್ದಿದ್ ಕೋಪಕ್ಕೆ ಆ ಬ್ರೋಕರ್ ತಲೆ ಒಡೆದಾಕಿ ಆ ಗಂಡಿನ ಮನೆಯವನ್ನೆಲ್ಲ ಕತ್ತೆ ಹಿಡ್ದು ಆಚೆ ಹಾಕ್ಬೇಕು ಅನ್ನಿಸ್ತಾ ಇತ್ತು. ಇಲ್ಲ ಕಂದ, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ನಾನೇನು ಮಾಡಿಲ್ಲ ಅಮ್ಮ. ಅಮ್ಮ, ನೀನ್ ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ? ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ನಾವೇ ಕರಿದೇ ಇದ್ರು ಕಾವೇರಿಗೆ ಒಳ್ಳೆ ಸಂಬಂಧನೇ ಬಂದಿದೆ. ಏಯ್, ನಿನಗೆ ಹೇಳ್ತಿರೋದು ಗೊತ್ತಾಗ್ತಾ ಇದ್ಯಾ? ಆ ದೇವ್ರೆ ಕೆಳಗಿಳಿದ್ ಬಂದ್ರು ನಾನ್ ಮದ್ವೆ ಆಗಲ್ಲ. ಮದ್ವೆ ಆಗದೆ ಹೀಗೆ ಸನ್ಯಾಸಿ ಥರನೇ ಇದ್ಬಿಡ್ತೇನೆ. ನನಗೆ ಹೇಗ್ ಬೇಕೋ ನಾನು ಹಾಗೆ ಇರ್ತೀನಿ. ಪೂರ್ಣಿ, ನೀನ್ ಸ್ವಲ್ಪ ಸುಮ್ಮನೆ ಇರು. ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಕಾವೇರಿ, ಇದನ್ನ ಇಲ್ಲೇ ಬಿಟ್ಬಿಡು. ನೋಡು, ನಾವು ಯಾವ್ದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅವ್ರಿಗೆ ಯಾವ ಮಾತನ್ನು ಕೊಟ್ಟಿಲ್ಲ. ಅದ್ರ ಬಗ್ಗೆ ಇವಾಗ ಯಾಕೆ ತಲೆ ಕೆಡ್ಸ್ಕೊಳ್ಳೋದು? ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಆಫೀಸಿಂದ ಬಂದ ತಕ್ಷಣ ನನ್ ಕಂದ ಕಾಫಿನೇ ಕುಡಿಲಿಲ್ಲ. ನನ್ ಕಾಫಿ ಮಾಡ್ಕೊಡ್ಲಾ? ನನಗೇನು ಬೇಕಾಗಿಲ್ಲ. ಹಾಗಾದ್ರೆ ನಾವಿವತ್ತು ಹೊರಗಡೆ ಊಟಕ್ಕೆ ಹೋಗಲ್ವಾ? ನೀವಿಬ್ರು ಸೇರ್ಕೊಂಡು ಇಲ್ಲೇ ಒಂದು ಭರ್ಜರಿ ಭೋಜನ ಹಾಕ್ಸಿ ನನ್ ಹೊಟ್ಟೆ ತುಂಬಿಸ್ಬಿಟ್ರಲ್ಲ. ಥ್ಯಾಂಕ್ಸ್ ಫಾರ್ ಯೋರ್ ಗ್ರೇಟ್ ಟ್ರೀಟ್. ಇದನ್ನ ನನ್ ಜನ್ಮ ಜನ್ಮಕ್ಕೂ ಮರೆಯಲ್ಲ. ಹೊರಗಡೆ ಹೋಗ್ತೀವಿ ಅಂತ ಎಷ್ಟು ಆಸೆಯಿಂದ ರೆಡಿ ಆಗಿದ್ವಿ, ಎಲ್ಲ ವೇಸ್ಟ್ ಆಗೋಯ್ತು. ಪ್ರೀತು, ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಅಕ್ಕ, ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ನೀನ್ ಇಲ್ಲಿ ನಿನ್ ಪ್ರಾಜೆಕ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡು ವರ್ಕ್ ಮಾಡ್ತಾ ಇರು. ಅಲ್ಲವಳು ಯಾವುದೋ USA ಹುಡುಗನ್ನ ಮದ್ವೆ ಆಗಿ ಹೋಗ್ತಾ ಇದ್ದಾಳೆ. ಅಕ್ಕ, ಯಾರನ್ನೋ ಮದುವೆ ಆಗಿ US ಅಲ್ಲಿ ಸೆಟ್ಲ್ ಆದ್ರೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಯಾರೋ ಮದ್ವೆ ಆದ್ರೆ ಸೀರಿಯಸ್ ಆಗೋದಕ್ಕೆ ನನ್ಗೇನ್ ಹುಚ್ಚಿಡ್ದಿಲ್ಲ. ನಾನ್ ಮಾತಾಡ್ತಾ ಇರೋದು ಕಾವೇರಿ ಬಗ್ಗೆ.